ಕಲಬುರಗಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಯವರು ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕಲಬುರಗಿಯ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ದಲಿತ ಸೇನೆ ಮುಖಂಡರಿಂದ ಸಂಭ್ರಮಾಚರಣೆಯನ್ನ ಮಾಡಲಾಯಿತು. ಪಟಾಕಿ ಸಿಡಿಸಿ ಅನೇಕ ಸಾಧಕರ ಮತ್ತು ಅನೇಕ ಮಹನೀಯರ ಭಾವಚಿತ್ರಗಳನ್ನು ಹಿಡಿದು ಜಯಘೋಷಗಳನ್ನು ಹಾಕುತ್ತಾ ಸಂಭ್ರಮಾಚರಣೆಯನ್ನ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸೇನೆಯ ಮುಖಂಡ ಹನುಮಂತ ಯಳಸಂಗಿ ಅವರು, ಸಂವಿಧಾನವನ್ನ ಬದಲಾವಣೆ ಮಾಡುತ್ತೇನೆ ಎಂದವರನ್ನ ಕಿತ್ತು ಹಾಕಿದ್ದೇವೆ. ಅಲ್ಲದೆ RSS ಯಾವ ರೀತಿಯಾಗಿ ಧರ್ಮದ ಹಿಂದೆ ಹೋಗುತ್ತಿತ್ತೋ ಅಂತವರನ್ನ ಬಳಿಯೂ ಬರದಂತೆ ಜನರು ಮಾಡಿ ತೋರಿಸಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಜನರು ಸಂಪೂರ್ಣವನ್ನ ಕಾಂಗ್ರೆಸ್ ಅನ್ನ ಆಲಂಗಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಅನ್ನೆಸರಿ ಸಮಾಜದೊಳಗೆ ಬೆಂಕಿ ಹಚ್ಚಿ ಕಾಸುಗಳಂತ ಕೆಲಸ ಮಾಡಿದ್ರು. ನಾವೆಲ್ಲರೂ ಚಿಂತಿತರಾಗಿದ್ದೆವು. ಈ ನಾಡಿನ ಈ ದೇಶದ ಸಮಸ್ತ ಜನಗಳು ದೇಶದ ಸಂವಿಧಾನ ರಕ್ಷಣೆ ಕಂಕಣಬದ್ಧಾಗಿ ನಿಂತಿದ್ದೆವು. ಆದರೆ ಯಾವುದೋ ಸಣ್ಣ ಇನ್ಸಿಡೆಂಟ್ ಇಟ್ಕೊಂಡು ಈ ಸಂಘ ಪರಿವಾರದ BJPಯ ಕೆಲವು ನಾಯಕರುಗಳು, ಕೆಲವು ಪುಡಿ ಲೀಡರ್ಸ್ಗಳು ಭಾಳ ದೊಡ್ಡ ಪ್ರಮಾಣದಾಗ ಗುಲ್ಬರ್ಗ ನಗರದಾಗ ಗಲಾಟೆ ಮಾಡುವಂಥ ಕೋಶಿಶ್ ಮಾಡಿದ್ರು. ನಮಗೆಲ್ಲ ಗೊತ್ತಿದೆ, ಇಲ್ಲಿ ಗುಲ್ಬರ್ಗ ನಗರದೊಳಗೆ ಯಾವುದೋ ಇಶ್ಯೂಗಳು ತಂದು ಪಾರ್ಟಿ ಮೇಲೆ ಹಾಕುವಂಥ ಕೆಲಸ ಮಾಡೋದಿರಲಿ. ಆದರೆ ಬುದ್ಧಿವಂತ ಜನಗಳು, ಬುದ್ಧಿವಂತ ಬಸವನ ಅನುಯಾಯಿಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರ ಉಳ್ಳವರು, ಆಮೇಲೆ ಟಿಪ್ಪು ಸುಲ್ತಾನ್ ಮೇಲೆ ಭರವಸೆ ಇಟ್ಟಂಥ ಜನಗಳು ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ಸಂವಿಧಾನ ರಕ್ಷಣೆ ಮಾಡುವಂಥ ಕೆಲಸ ಇಲ್ಲಿ ಆಗುವುದಲ್ಲಿ. ಇಲ್ಲಿ ಗುಲ್ಬರ್ಗದೊಳಗೆ ಕೆಲವು ಪುಂಡ ಲೀಡರ್ಗಳು ಏನೇನು ಮಾತಾಡಿದ್ರು, ಆ ಲೀಡರ್ಗಳಿಗೆ ಇವತ್ತು ಚುನಾವಣೆ ಒಳಗೆ ಓಟ್ ಯಾರು ಕಾಂಗ್ರೆಸ್ನ RK ಸಾಹೇಬ್ರು ಓಟ್ ಹಾಕೋದ್ರ ಮುಖಾಂತರ ಸ್ಪಷ್ಟವಾದ ಜವಾಬ್ ಕೊಟ್ಟದಲ್ಲಿ ಏನೇನು ಹೇಳ್ಕೊಂಡ್ಬಿಟ್ರಿ. ಒಬ್ಬ ಲೀಡರ್ ಮಾತಾಡ್ತಿದ್ನು, अगर कोई हमारे एरिया में आता तो हम घुस कर मारेंगे बोल के, हमने घुस कर मारे तुमको, बाबा साहब अम्बेडकर जो वोटिंग पावर दिया था उस वोटिंग पावर से हमने घुस कर मारे तुम लोगों को. क्या बोलते तुम? मैंने गलती से हिंदू घर में पैदा हो गए हो, मैं तो खुद यहाँ ये मुसलमान ये कुरैशी घर में माँ मेरे है बोल के बोल रहे थे कुछ लोग. और एक लीडर बोलता था कि हमने जो हमारे जान ये हमारे धर्म रक्षा के लिए. अरे पॉलिटिक्स ಮಾಡಬೇಕಾಗಿತ್ತಂದ್ರೆ ಧರ್ಮದ ಬಗ್ಗೆ ಮಾತಾಡ್ತಿದ್ರು. ನಿಮ್ಗೆ ಏನು ನಾಚಿಕೆ ಮಾನ ಮರದಿರಲಿಲ್ಲವಲ್ಲ? ಏನೇನು ಮಾಡ್ಕೊಂಡ್ಬಿಟ್ರಿ, ಎಂಥ ದಿಶೆಗಳು ಮಾಡ್ಕೊಂಡ್ಬಿಟ್ರಿ. ಶಾಂತಿ ಇದ್ದಂತ ಗುಲ್ಬರ್ಗದೊಳಗೆ ನೀವು ರಾಜಕೀಯ ಬೆಳೆ ಬೆಳೆಸ್ಕೊಳ್ಳೋದಕ್ಕೆ ದೊಡ್ಡ ಮಾತಾಡಿದ್ರಿ. ಅದಕ್ಕೆ ನಾವುಗಳು ಗುಲ್ಬರ್ಗ ದಲಿತ ಸೇನೆ ಎಲ್ಲ ಸಮಸ್ತ ಕಾರ್ಯಕರ್ತರು ಭಾಳ ಖುಷಿ ಆಗಿದ್ರು. ದಲಿತ ಸೇನೆ ಎಲ್ಲ ಕಾರ್ಯಕರ್ತರು ಬಹಳ ಖುಷಿ ಆಗಿದ್ದು. ಯಾಕಂದ್ರೆ ಸಂವಿಧಾನ ರಕ್ಷಣೆ ಮಾಡಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ ಸಂವಿಧಾನ ಈ ಕೆಲ ಕುತಂತ್ರಿಗಳು, ದೇಶದ್ರೋಹಿಗಳು, ದೇಶ ಹಾಳು ಮಾಡುವಂಥ ಶಕ್ತಿಗಳು, ವಿಘಟನಕಾರ ಶಕ್ತಿಗಳು ಕೆಲಸ ಮಾಡ್ಲಿಕ್ಕೆ ನಿಲ್ಲಿಸ್ಬೇಕಂತ ನಾವು ಕೆಲಸ ಮಾಡೋ ಪ್ರಯತ್ನ ಮಾಡಿದ್ವಿ. ಆ ಕೆಲಸ ಸಕ್ಸಸ್ ಆಯಿತು. ಈ ಕಾಂಗ್ರೆಸ್ ಪಕ್ಷದ RK ಸಾಹೇಬರು ವಿನ್ ಆಗೋದು ನಮಗೆ ಬಹಳ ಖುಷಿ ಅನಿಸ್ಲತ್ತ. ಅದಕ್ಕೆ ನಾವು ಅಲ್ಲೇ ಹಾಕಿದ್ವಿ, ಎಲ್ಲ ಬಹುಜನ ನಾಯಕರ ಫೋಟೋ ಹಾಕಿದ್ದೀವಿ. ಇಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ನಾರಾಯಣಗುರು, ಅಂಬಿಗರ ಚೌಡಯ್ಯನವರು, ಕನಕದಾಸರು, ಎಲ್ಲ ಕಾಂಚಿರಾಮ್ ಸಾಹೇಬರು, ರಾಮವಿಲಾಸ್ ಪಾಸ್ವಾನ್ ಎಲ್ಲ ನಾಯಕರು ಫೋಟೋ ಹಾಕೊಂಡು ಇದು ಗೆಲುವು ಬಹುಜನರಿಗೆಲ್ಲ ಗೆಲುವು ಅಂತ ತಿಳ್ಕೊಂಡು ನಾವಿಲ್ಲಿ ಸೆಲೆಬ್ರೇಟ್ ಮಾಡಕ್ ಬಂದಿದ್ದೀವಿ. ನಮ್ಮ ಹೋರಾಟ ಇಲ್ಲಿಗೆ ನಿಂತದಲ್ಲ. ಒಂದು ವೇಳೆ NDA ಸರ್ಕಾರ ಮಾಡಿದ್ರೆ ನಮ್ಮ ಹೋರಾಟ ಇನ್ನೂ ದೊಡ್ಡ ಪ್ರಮಾಣದ ತೀವ್ರ ಥರದ ಹೋರಾಟ ನಾವು ರೂಪಿಸ್ಕೊಳ್ಬೇಕಾಗ್ತದೆ. ಸಂವಿಧಾನ ರಕ್ಷಣೆ ಬಗ್ಗೆ ನಾವು ಬದ್ಧ ಆಗಬೇಕಾಗ್ತದೆ. ಈ ಏನು ಕುತಂತ್ರಿಗಳು ಧರ್ಮದ ಹೆಸರು ಮೇಲೆ ಸಮಾಜೋಡಂತ ಕೆಲಸ ಮಾಡಕತ್ತಾರಲ್ಲ, ಇಂಥ ಕುತಂತ್ರಗಳಿಗೆ, ಇಂಥ ಸಮಾಜ ದ್ರೋಹಿಗಳಿಗೆ, ಇಂಥ ದೇಶ ದ್ರೋಹಿಗಳಿಗೆ, ಇಂಥ ಸಂವಿಧಾನ ವಿರೋಧಿಗಳಿಗೆ ಬುದ್ಧಿ ಕಲಿಸುವಂಥ ಕೆಲಸ ನಾವು ಮಾಡ್ಲಿಕ್ಕೆ ತಯಾರಾಗಿತ್ತು ಅಂತೇಳಿ ಹೇಳೋ ಸಲುವಾಗಿ ಇವು ನಾವು ನೀಲಿ
ये देखिए ये हमारा या ಆಕಾಶದ ಬಣ್ಣ ನೀಲಿ, ನಮ್ಮ ಮೈ ಮೇಗಿದ್ದಂತ ಏನಪ್ಪ ಬಣ್ಣ ಇವತ್ತು ನೀಲಿಮಯ. ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನಬದ್ಧವಾಗಿ ನಡಿಬೇಕಿವನ ಗುಂಡಗಳ ನೀತಿ ನಡಲಿಕ್ಕೆ ಬಿಡೋದಿಲ್ಲ ಅಂತ ಸಂದೇಶ ಕೊಡೋದಕ್ಕಾಗಿ ನಾವಿಲ್ಲಿ ಸೇರ್ಕೊಂಡ್ಬಿಡುತ್ತೆ ಹೇಳ್ತಿದ್ದೀವಿ. ಕಳೆದ ಸಲ ಈ ಕರ್ನಾಟಕ ರಾಜ್ಯದೊಳಗ DKC ಸೋದರ ಒಬ್ಬರು ಮಾತ್ರ ಆರಿಸ್ ಬಂದಿತ್ತು. ಇದು ಇವತ್ತಿನ ಚುನಾವಣೆ ಈರೊಳಗ 9 ಜನ ಆರಿಸ್ ಬಂದದ. 9 ಜನಗಳು ಆರಿಸ್ ಬಂದು ಅಂದ್ರೆ ಈಗ ಸದ್ಯನೂ ಕೂಡ ಮೋದಿನೂ ಕೂಡ ಬಹಳ ಕಷ್ಟದ 1 ಲಕ್ಷ ಓಟಿನ ಮಾತ್ರ ಬಹಳ ಕಷ್ಟಕರವಾಗಿ ಮೋದಿ ಕೂಡ ವಾರಣಾಸಿ ಗೆದ್ದದ. ಇದು ಸ್ಪಷ್ಟ ಸಂದೇಶದ ಜನಗಳೇನಪ್ಪ ಅಂದ್ರೆ NDAದವ್ರಿಗೆ ತಿರಸ್ಕಾರ ಮಾಡೋದ. ಜನಗಳಿಗೆ ಏನಪ್ಪ ಅಂದ್ರೆ ದೇಶದೊಳಗೆ ಶಾಂತಿ ಬೇಕಾಗಿದೆ. ಜನಗಳಿಗೆ ಈ ದೇಶದ ಪ್ರಜೆಗಳಿಗೆ ಏನಪ್ಪ ಅಂದ್ರೆ ನೆಮ್ಮದಿ ಬೇಕಾಗಿದೆ. ಈ ದೇಶದ ಪ್ರಜೆಗಳಿಗೆ ಉದ್ಯೋಗ ಬೇಕಾಗಿದೆ. ಈ ದೇಶದ ಪ್ರಜೆಗಳಿಗೆ ಶಿಕ್ಷಣ ಬೇಕಾಗಿದೆ. ಈ ದೇಶದ ಪ್ರಜೆಗಳಿಗೆ ಆರೋಗ್ಯ ಬೇಕಾಗಿದೆ. ಈ ದೇಶದ ಪ್ರಜೆಗಳಿಗೆ ರಕ್ಷಣೆ ಬೇಕಾಗಿದೆ. ಈ ಯಾರು ಏನು ಸಂವಿಧಾನ ವಿರೋಧಿ ಏನು ನರೇಂದ್ರ ಮೋದಿ ಅಂಡ್ ಕಂಪನಿಯವರು ಒಬ್ಬನೇನಪ್ಪ ಅಂದ್ರೆ ಸಂವಿಧಾನ ರಕ್ಷಣೆ ಮಾಡೋದು ಕೆಲಸ ಮಾತಾಡಲಿಲ್ಲ. ಎಜುಕೇಶನ್ ಕೊಡೋದ್ರ ಬಗ್ಗೆ ಮಾತಾಡಲಿಲ್ಲ. ಉದ್ಯೋಗ ಕೊಡೋದ್ರ ಬಗ್ಗೆ ಮಾತಾಡಲಿಲ್ಲ. ಇವ್ರು ಏನಪ್ಪ ಅಂದ್ರೆ ರಾಮ ಮಂದಿರ ಬಗ್ಗೆ ಮಾತಾಡಿದ್ರು. ಇವ್ರೇನಪ್ಪ ಅಂದ್ರೆ ಅವ್ರು ಮಂಗಳಸೂತ್ರ ಕತ್ಕೊಂಡಿರ್ತಾರ. ನಿಮ್ಮನ್ನ ಎಮ್ಮಿಗಳು ತಗೊಂಡು ಹೋಗ್ತಿರೋದು. ನಿಮ್ಗೆ ಮನೆ ಮತ್ತೆ ಏನು ಹುಡುಗಾಟಿಗೆ ಮಾತಾಡ್ತೀವಿ. ಒಬ್ಬ ದೇಶದ ಪ್ರಧಾನಮಂತ್ರಿ ಆದಂತ ಬಟ್ ಹುಡುಗಾಟಿಗೆ ಹುಚ್ಚು ತರ ಮಾತಾಡೋದು ನರೇಂದ್ರ ಮೋದಿ. ಅವ್ರೇನಪ್ಪ ಅಂದ್ರೆ ಅವ್ರದ್ದು ಆಟ ನೆರಲಿಕ್ಕೆ ಆಗೋದಿಲ್ಲ. ಭಾಳ ಕಡಿಮೆ ಓಟ್ ಏನಪ್ಪ ಅವ್ರು ಲೀಡ್ ಬಂದದ. ಈಗ ಚಂದ್ರಬಾಬು ನಾಯ್ಡು ಅಂಡ್ ಬಿಹಾರದ ನಿತೀಶ್ ಕುಮಾರ್ ಇವರಿಬ್ರು ಏನಪ್ಪ ಅಂದ್ರೆ ಇಂಡಿಯಾ ಗಠಬಂಧನ ಸೇರುವಂತ ಭಾಳ ಮ್ಯಾಕ್ಸಿಮಮ್ ಚಾನ್ಸಸ್ಗಳದು. ಇವರಿಬ್ರು ಇಂಡಿಯಾ ಗಠಬಂಧನ್ ಚಂದ್ರಬಾಬು ನಾಯ್ಡು ಅಂಡ್ ನಿತೀಶ್ ಕುಮಾರ್ ಬಂದ್ರು ಅಂದ್ರೆ अमित शाह एंड नरेंद्र मोदी एंड ये जो दंगा फसाद करने वाले बीजेपी के लीडर बहुत सारे लोग जेल में सड़ेंगे. बहुत सारे लोग जेल में सड़ेंगे. ये परिस्थिति ಇಂಡಿಯಾದೊಳಗೆ ಬರೋದು ಭಾಳ ಗ್ಯಾರಂಟಿ ಅದ. ಈ ವಿಚಾರ ನರೇಂದ್ರ ಮೋದಿ ಗೊತ್ತದ. ಕಾಂಗ್ರೆಸ್ ಏನಾದ್ರೂ ಸೆಂಟ್ರಲ್ ಬಂತು ಏನು ಪ್ರೈಮ್ ಮಿನಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಆದ್ರು तो हमें जेल में सड़न छोड़ देंगे. ये नौटंकी नाटकबाज करे थे ना. ये अपना ये जादव का लास्ट इलेक्शन होगा. ये हम बोल रहे अभी ये जादव का लास्ट इलेक्शन. ये बोलते थे कि एड़संगी हिंदू विरोध. पहले बोलते थे गौ माता के खिलाफ हम जो ये कर रहे थे तो एड़संगी हिंदू विरोध बोल रहे. ये MP इलेक्शन देगा प्रियंक खरगे साहब टारगेट किए थे लोग और एड़संगी टारगेट किए थे लोग. ನೀವು ಎಲೆಕ್ಷನ್ ಪ್ರಚಾರ ಮಾಡ್ತಿದ್ರಿ. ಎಲೆಕ್ಷನ್ ಬಗ್ಗೆ ಪ್ರಚಾರ ಮಾಡಬೇಕಾಗಿತ್ತು. ನೀವು ಏನು ವಿಚಾರ ಮಾಡಿದ್ರೆ ಎಳಸಂಗಿ ಲಿಂಗಾಯತ್ ವಿರೋಧ ಅಂತ ಹೇಳಿಕೆ. ಅಭಿ ಲಿಂಗಾಯತ್ ವಿರೋಧಿ कैसा तुम लोग पाठ कಳಿಸಿದ್ರು. ಇದು ಪಕ್ಕಾ ಇಡೀ ಜೀವನ ಪರ್ಯಂತ ಈ ಸಂಘ ಪರಿವಾರದವರು ಕಲ್ಯಾಣ ಕರ್ನಾಟಕದ ನೆನಪಿಡುವಂಥ ಕೆಲಸ ಈ ಭಾಗದ ವೋಟರ್ಸ್ಗಳು ಮಾಡೋದು. ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಅಷ್ಟೇ ಜವಾಬ್ದಾರಿ ಏನಪ್ಪ ಅಂದ್ರೆ ಈ ನಾವು ಇನ್ನೊಂದು ಏನು ಪಡ್ಕೋತಂದ್ರೆ ಇಂಡಿಯಾ ಗೌರ್ಮೆಂಟ್ ಬರಬೇಕು. ಮಲ್ಲಿಕಾರ್ಜುನ ಖರ್ಗೆ ಈ ದೇಶ ಆಳುವಂಥ ನಾಯಕ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತ ಸ್ವಪ್ನ ನಮ್ಮದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು, ನೀವು ದೇಶ ಆಳುವಂಥ ನಾಯಕರಾಗಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಆಗ್ಬೇಕಂತೇಳಿ ನಾವು ಆಸೆ ಪಡ್ತಿರ್ತೇವೆ. ಇದೇ ಸಂದರ್ಭದಲ್ಲಿ ದಲಿತ ಸೇನೆಯ ಮುಖಂಡರು ಕುಣಿದು ಕುಪ್ಪಳಿಸಿದ್ದು ಕಂಡುಬಂತು.